ನಮಸ್ಕಾರ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ಸೊ ತುಂಬಾ ಜನ ನಮ್ಮ ಹತ್ರ ಕೇಳ್ತಾರೆ. ಸೊ ಮನೆಯಲ್ಲಿ ಬಂದಾಗ ಏನೋ ಒಂದು ನೆಗೆಟಿವಿಟಿ ಆಗಿದೆ, ಮಾಟ ಮಂತ್ರ ಆಗಿದೆ, ಏನೋ ಒಂದು ನಕಾರಾತ್ಮಕತೆ ಇದೆ, ಮನೆಗೆ ಏನೋ ಒಂದು ದೃಷ್ಟಿದೋಷ ಆಗಿದಂತ ಅನುಭವ ಆಗಿದೆ. ಸೊ ತುಂಬಾ ಪರಿಹಾರವನ್ನು ನಾನು ಕೊಟ್ಟಿದ್ದೇನೆ. ಇದಕ್ಕಿಂತ ಮುಂಚೆ ಕೂಡ ಮನೆಗೆ ದೃಷ್ಟಿದೋಷ ತಾಗಿದ್ದಕ್ಕೆ ನನ್ನ ವಿಡಿಯೋದಲ್ಲಿದೆ. ಬೇರೆ ಬೇರೆ ಪರಿಹಾರಗಳನ್ನೆಲ್ಲ ಕೊಟ್ಟಿದ್ದೇನೆ. ಸೊ ಇವತ್ತೊಂದು ಪರಿಹಾರ ಇದೆ, ತುಂಬಾ ಪ್ರಬಲವಾದ ಪರಿಹಾರ. ಇದು ಮನೆಯಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಅಥವಾ ಮನೆಯಲ್ಲಿ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ತುಂಬಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾವ ದಿನ ಮಾಡ್ಬೇಕಂದ್ರೆ ಈ ಪರಿಹಾರವನ್ನ ಭಾನುವಾರ ಮತ್ತು ಮಂಗಳವಾರ, ಶನಿವಾರ ಈ 3 ದಿನ ಮಾತ್ರ ಮಾಡಬೇಕು. ಯಾವ ರೀತಿ ಮಾಡಬೇಕು? ಸಂಜೆಯ ಹೊತ್ತು, ರಾತ್ರಿ ಸೂರ್ಯಾಸ್ತದ ನಂತರವ ಈ ಪ್ರಯೋಗವನ್ನ ಮಾಡಬಹುದು. ಯಾವ ರೀತಿ? ಒಂದು ಶುದ್ಧವಾದ ಲಿಂಬೆ ಹಣ್ಣನ್ನ ತಗೋಬೇಕು. ಲಿಂಬೆ ಹಣ್ಣು ಅಂದ್ರೆ ಲಿಂಬು ಯೆಲ್ಲೋ ಕಲರ್ ಇರಬೇಕು, ಹಸಿರು ಅಲ್ಲ, ಯೆಲ್ಲೋ ಕಲರ್. ಅದನ್ನ ತೊಳೆದು ಸ್ವಲ್ಪ ಪನ್ನೀರಿಂದ ತೊಳಿಬೇಕು. ಅದನ್ನ ಶುದ್ಧ ಮಾಡಿ ಅಥವಾ ನೀರಿಂದ ಶುದ್ಧವನ್ನ ಮಾಡಿ ದೇವರತ್ತ ಸಂಕಲ್ಪ ಮಾಡಿ, ನೀವು ಸಿದ್ಧಿ ಮಾಡಿದ ಮಂತ್ರ ಇದ್ದರೆ ಆ ಮಂತ್ರವನ್ನ ಅದಕ್ಕೆ ಪ್ರೋಕ್ಷಣೆಯನ್ನ ಮಾಡಬೇಕು. ಮಂತ್ರವನ್ನು ಅದಕ್ಕೆ ಕೊಡಬೇಕು 21 ಬಾರಿ, 108 ಬಾರಿ. ಮನೆಯಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕಗಳು ಹೋಗಲಿ ಎಂದು ಸಂಕಲ್ಪವನ್ನ ಮಾಡಬೇಕು. ಆ ಲಿಂಬೆ ಹಣ್ಣನ್ನ 2 ಹೋಲಾಗಿ ಕತ್ತರಿಸಬೇಕು. 2 ಭಾಗ ಮಾಡಿ ಕಟ್ ಮಾಡಬೇಕು. ಅದನ್ನ ಲಿಂಬನ್ನ ಕಟ್ ಮಾಡಿದಂತಹ ಲಿಂಬೆ ಹಣ್ಣಿಗೆ ಒಂದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕಬೇಕು, ಮತ್ತೊಂದಕ್ಕೆ ಸ್ವಲ್ಪ ಕುಂಕುಮವನ್ನ ಹಾಕಬೇಕು. ಅರಶಿನ ಮತ್ತೆ ಕುಂಕುಮ. ಇದನ್ನ ಮನೆಯ ಮುಂದೆ, ನಿಮ್ಮ ಮುಖ್ಯ ದ್ವಾರದ ಮುಂದೆ ತಂದು, ಮುಖ್ಯ ದ್ವಾರದ ಏನಿದೆ ಎಡಬಲ, ಆ ಎಡಬಲದಲ್ಲಿ 2 ಹೋಲನ್ನ ಇಡಬೇಕು. ಮರುದಿನ ಇದನ್ನ ಯಾವುದಾದ್ರು ಕಸದ ಬುಟ್ಟಿಗೆ ಹಾಕಬೇಕು. ಇದನ್ನ ಯಾವಾಗೆಲ್ಲ ಮಾಡಬೇಕು? ಭಾನುವಾರ, ಮಂಗಳವಾರ ಹಾಗೂ ಶನಿವಾರ ದಿನದಂದು ಮಾಡಬೇಕು. ಎಷ್ಟು ಸಲ? ಮಾಡಿ ಒಂದು 6 ತಿಂಗಳು ಮಾಡಿ. ತುಂಬಾ ಚೇಂಜಸ್ ಸ್ಟಾರ್ಟ್ ಆಗ್ತದೆ. ನೋಡಿ, ಬೇಕಿದೆ ಮಾಡಿ ನೋಡಿ, ಜಸ್ಟ್ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಸಲ ಸಣ್ಣ ಪರಿಹಾರಗಳೇ ದೊಡ್ಡ ರಿಸಲ್ಟ್ ಅನ್ನ ಕೊಡುತ್ತೆ. ದೊಡ್ಡ ಪರಿಹಾರಗಳು ಕೊಡಲ್ಲ, ದೊಡ್ಡ ದೊಡ್ಡ ಪೂಜೆ ಹೋಮಗಳು ಕೂಡ ಮಾಡಿದವರಿಗೆ ಕೂಡ ಸಿಗದ ರಿಸಲ್ಟ್ ಸಣ್ಣ ಸಣ್ಣ ಪರಿಹಾರ ಮಾಡಿದಲ್ಲಿ ಸಿಕ್ಕಿದೆ. ಯಾಕಂದ್ರೆ ಅದರ ನಂಬಿಕೆ ಇಟ್ಟು ಮಾಡಿದವರಿಗೆ, ವಿಶ್ವಾಸ ಇಟ್ಟು ಮಾಡಿದವರಿಗೆ ಮಾತ್ರ ಆ ಪರಿಹಾರ ವರ್ಕ್ ಆಗಿದೆ. ಸೊ ಇದನ್ನ ಮಾಡ್ಬೋದು. ತುಂಬಾ ಪರಿಹಾರ ಕೊಟ್ಟಿದ್ದೇನೆ ನಾನು. ಎಲ್ಲವನ್ನ ಮಾಡಬೇಕು ಅಂತ ನಿಮ್ಗೆ ಯಾವುದು ವರ್ಕ್ ಆಗಿದೆ ಅದನ್ನ ಮಾಡಿ. ಒಬ್ಬೊಬ್ಬರಿಗೆ ಒಂದೊಂದು ಪರಿಹಾರ ವರ್ಕ್ ಆಗಿರ್ತದೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ. ಮುಂದಿನ ಸಂಚಿಕೆಯ ಜೊತೆ ಬರ್ತೇನೆ. ಅಲ್ಲಿವರೆಗೆ ಎಲ್ರಿಗೂ